ಸ್ನೇಹಿತರೆ, ನಾಳೆ ನಾವು ನರಸಿಂಹ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅಂದರೆ ನರಸಿಂಹದೇವರ ಅವತಾರ ದಿನವನ್ನು ನರಸಿಂಹ ಜಯಂತಿ ಅಂಥೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾಳೆ ದಿವಸ ತಪ್ಪದೇ ಪ್ರತಿಯೊಬ್ಬರೂ ಸಾಯಂಕಾಲ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತದ ಬಳಿಕ ಹೊಚ್ಚಲನ್ನು ಸ್ವಚ್ಛ ಒರೆಸಿ ರಂಗವಲ್ಲಿಯನ್ನು ಹಾಕಿ ಒಂದು ಹೊಚ್ಚಲ ಮುಂದೆ ದೀಪವನ್ನು ಹಚ್ಚಿಡ್ರಿ. 2 ಹಚ್ಬೋದು ಅಥವಾ 1 ಹಚ್ಬೋದು. ಹೊಚ್ಚಿಲ ಮಧ್ಯದಲ್ಲಿ ಒಂದು ದೀಪ, ಅದು ಹೊಚ್ಚಿಲ ಮೇಲೆ ಇಡಬಾರ್ದು, ಪಕ್ಕದಲ್ಲಿ ಹೊಚ್ಚಿಲ ಮುಂದೆ ಇಡಬೇಕು. ಹೊಚ್ಚಿಲ ಮುಂದೆ ಇಟ್ಟು ಆ ಹೊಚ್ಚಿಲಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ರಿ. ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಯಾಕಂದರೆ ನರಸಿಂಹದೇವರ ಅವತಾರ ಆಗಿದ್ದು ಸಾಯಂಕಾಲ ಸಮಯದಲ್ಲಿ, ಶನಿವಾರ ದಿವಸ ಸಾಯಂಕಾಲ ಸಮಯದಲ್ಲಿ ನರಸಿಂಹದೇವರು ಅವತಾರವನ್ನು ತಾಳಿದ್ರು. ಅದಕ್ಕೆ ಇವತ್ತು ನಾನು ಕಥೆಯನ್ನು ಕೂಡ ಹೇಳ್ತೀನಿ, ನರಸಿಂಹದೇವರ ಅವತಾರದ ಕಥೆಯನ್ನು ಕೂಡ ಈಗ ಹೇಳ್ಕೊಡ್ತೀನಿ. ಅದಕ್ಕಾಗಿ ನಾಳೆ ತಪ್ಪದೇ ಪ್ರತಿಯೊಬ್ಬರೂ ಸಾಯಂಕಾಲ ಸಮಯದಲ್ಲಿ ಹೊಚ್ಚಲನ್ನು ತೊಳೆದು ಒರೆಸಿ ರಂಗವಲ್ಲಿಯನ್ನು ಹಾಕಿ ಹೊಚ್ಚಲ ಮುಂದೆ ದೀಪವನ್ನು ಹಚ್ಚಿಡ್ರಿ. ಯಾಕೆ ಹೇಳ್ತೀನಿ ಅಂದರೆ, ಹೊಚ್ಚಲದಲ್ಲಿ ಶ್ರೀ ನರಸಿಂಹದೇವರ ಸಾನ್ನಿಧ್ಯ ಇರ್ತದೆ. ಲಕ್ಷ್ಮೀ ಸಹಿತ ನರಸಿಂಹದೇವರ ಸಾನ್ನಿಧ್ಯ ಇರೋದ್ರಿಂದ ಯಾರು ಹೊಚ್ಚಲ ಪೂಜೆಯನ್ನು ಮಾಡ್ತಾರೋ ಅವರ ಮನೆ ಏಳ್ಗೆಯಾಗ್ತದೆ ಅಂಥೇಳಿ. ಹೊಚ್ಚಲಕ್ಕೆ ನರಸಿಂಹದೇವರು ಅಭಿಮಾನಿ ದೇವತೆ ಆದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆ ಪೂಜೆಯಿಂದ ಪ್ರೀತಳಾಗ್ತಾಳಂತೆ. ಹೊಚ್ಚಲ ಪೂಜೆಯನ್ನು ಮಾಡೋದ್ರಿಂದ ಆಕೆ, ಯಾಕಂದರೆ ನರಸಿಂಹದೇವರು ನಾರಾಯಣ ಸ್ವರೂಪ ಅಂತ ಹೇಳ್ತೇವೆ. ಅದಕ್ಕಾಗಿ ಲಕ್ಷ್ಮೀ ಸಹಿತ ನಾರಾಯಣ ವಾಸ ಇರುವಂಥ ಆ ಹೊಚ್ಚಲಿನಲ್ಲಿ ಪ್ರತಿನಿತ್ಯವಾಗಿ ನಾವು ಸಾರಿಸಿ ರಂಗವಲ್ಲಿಯನ್ನು ಹಾಕಿದಾಗ ಲಕ್ಷ್ಮಿ ಪ್ರೀತಳಾಗ್ತಾಳಂತೆ. ಆ ಹೊಚ್ಚಿಲಲ್ಲಿ ಕೇವಲ ಲಕ್ಷ್ಮೀ ಮಾತ್ರ ಅಲ್ಲ, ಭೂದೇವಿ ಶ್ರೀದೇವಿ ಸಹಿತ ಅಂತ ಹೇಳ್ತೇವೆ. ಮಧ್ಯದಲ್ಲಿ ಮಹಾಲಕ್ಷ್ಮಿ ಇದ್ದರೆ ಎಡಬಲದಲ್ಲಿ ಸಾಕ್ಷಾತ್ ಭೂದೇವಿ ಮತ್ತು ಶ್ರೀದೇವಿಯರ ವಾಸ ಇರ್ತದೆ ಅಂಥೇಳಿ. ಯಾರ ಮನೆಯಲ್ಲಿ ನಿತ್ಯ ಹೊಚ್ಚಲ ಪೂಜೆಯನ್ನು ನಡೀತಿರ್ತದೋ, ಯಾರ ಮನೆಯಲ್ಲಿ ಹೊಚ್ಚಿಲ ಮೇಲೆ ರಂಗವಲ್ಲಿಯನ್ನು ಹಾಕುವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ 24 ಎಳೆಗಳನ್ನು ಹಾಕಬೇಕು. ಶಂಖ ಚಕ್ರ ಪದ್ಮಗಳನ್ನು ಹಾಕಿ ಅಲ್ಲಿ ಭಗವಂತನ ಅಂದರೆ ಲಕ್ಷ್ಮೀ ಸಹಿತ ನರಸಿಂಹದೇವರ ಸ್ಮರಣೆಯನ್ನು ಮಾಡ್ತಾ ಅದಕ್ಕೆ ಅರಿಶಿನ ಕುಂಕುಮವನ್ನು ಇರಿಸಬೇಕು. ನಿತ್ಯವಾಗಿ ಈ ರೀತಿ ಮಾಡೋದ್ರಿಂದ ಆ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಕಾಲು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಉಗ್ರವಾಗಿರುವಂಥ ನರಸಿಂಹದೇವರನ್ನು ಸ್ಮರಣೆ ಮಾಡಿ ನಾವು ಹಾಕಿದಂಥ ರಂಗೋಲಿ ಬರುವಂಥ ಒಂದು ಶಕ್ತಿ ಆಗಿರ್ಬೋದು, ಮಾಟ ಮಂತ್ರ ಇವ್ಯಾವುದೂ ಕೂಡ ನಮ್ಮ ಮನೆ ಒಳಗೆ ಪ್ರವೇಶವನ್ನು ಮಾಡುವುದಿಲ್ಲ. ಹೊಚ್ಚಿಲಕ್ಕೆ ಅಭಿಮಾನಿ ದೇವತೆಯಾದಂಥ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂದಾಗ ಆ ನಾವೇನು ಹಾಕಿದಂಥ ರಂಗವಲ್ಲಿ ಪೂಜೆ ಅಂದರೆ ಹೊಚ್ಚಿಲ ಪೂಜೆ ಅದು ನರಸಿಂಹದೇವರಿಗೆ ಮುಟ್ಟತದಂತ. ಈ ರೀತಿ ಇರಬೇಕಾದ್ರೆ ನಮ್ಮ ಮನೆಗೆ ಏನೇ ಕಷ್ಟಗಳು ಬರಬೇಕಂದ್ರೂ ಏನೇ ಬರಬೇಕಂದ್ರೂ ಮೊದಲು ಹೊಚ್ಚಲವನ್ನು ದಾಟಿ ಬರಬೇಕು. ಆ ಹೊಚ್ಚಲನ್ನು ದಾಟಬೇಕು ಅಂದರೆ ನರಸಿಂಹದೇವರ ಅಪ್ಪಣೆ ಬೇಕು. ಅದಕ್ಕಾಗಿ ನಮ್ಮ ಒಂದು ಮನೆ ಆಗಿರ್ಬೋದು, ಮನೆತನ ಆಗಿರಬೇಕು, ಸುರಕ್ಷಿತವಾಗಿರಬೇಕು ಅಂದರೆ ಪ್ರತಿನಿತ್ಯವಾಗಿ ನಾವು ಬಾಗಿಲಲ್ಲಾಗಿರ್ಬೋದು, ಹೊಚ್ಚಲಲ್ಲಾಗಿರ್ಬೋದು, ತುಳಸಿ ಮುಂದಲ್ಲಾಗಿರ್ಬೋದು ರಂಗವಲ್ಲಿನೇ ಹಾಕದೇ ಇರಬಾರ್ದು. ಮುಟ್ಟಾದಾಗ 3 ದಿನ ಮಾತ್ರ ನಾವು ಅಂದರೆ 3 ಅಥವಾ 4 ದಿವಸ ಮಾತ್ರ ಹೊಚ್ಚಲ ಪೂಜೆ ಮಾಡಲಿಲ್ಲ ಅಂದರೆ, ರಂಗವಲ್ಲಿಯನ್ನು ಹಾಕಲಿಲ್ಲ ಅಂದರೆ ನಡೀತದೆ. ಆದರೆ ಪ್ರತಿನಿತ್ಯವಾಗಿ ನಾವು ರಂಗವಲ್ಲಿಯನ್ನು ಹಾಕದೆ ಮಹಾಲಕ್ಷ್ಮಿ ಭೂದೇವಿಗೆ ಮಾತನ್ನು ಕೊಡ್ತಾ ಇದ್ದಾಳೆ. ಯಾರ ಮನೆಯ ಬಾಗಿಲಲ್ಲಿ ರಂಗವಲ್ಲಿ ಇಲ್ಲವೋ, ಯಾರ ಹೊಚ್ಚಲ ಮೇಲೆ ರಂಗವಲ್ಲಿ ಇಲ್ಲವೋ ಆ ಮನೆಯಲ್ಲಿ ಸೂತಕ ಇದ್ದಂತೆ, ಆ ಮನೆಗೆ ನಾನು ಕಾಲು ಹಾಕುವುದಿಲ್ಲ ಅಂಥೇಳಿ. ಅದಕ್ಕಾಗಿ ಯಾರು ನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರುವುದಿಲ್ಲ ಅವರಲ್ಲಿ ಬೇಕಾದಷ್ಟು ಹಣ ಇರ್ಬೋದು, ಆದರೆ ಸಮಾಧಾನ ನೆಮ್ಮದಿ ಇರೋದು ಯಾವತ್ತೂ ಸಾಧ್ಯ ಇಲ್ಲ. ಸಮಾಧಾನ ನೆಮ್ಮದಿ ಸಂತೋಷ ಜೀವನದಲ್ಲಿ ಬರಬೇಕು ಅನ್ನೋದಾದರೆ ಅದು ಭಗವಂತನ ಆರಾಧನೆಯಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಾಳೆಯ ದಿವಸ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಸ್ವಾತಿ ನಕ್ಷತ್ರದಲ್ಲಿ ಪ್ರದೋಷ ಕಾಲದಲ್ಲಿ ಕಂಬದಿಂದ ಆವಿರ್ಭವಿಸಿದರು ಅಂಥೇಳಿ ಹೇಳ್ತೇವೆ. ಅವರು ಕಂಬದಿಂದ ಆವಿರ್ಭವಿಸಿದರೂ ಕೂಡ ಕಂಬದಿಂದ ಉಗ್ರ ರೂಪದಲ್ಲಿ ಆವಿರ್ಭವಿಸಿದರು ಅಂತ ಹೇಳ್ತೀವಿ. ನಂತರ ಅವರು ಸಂತೋಷದಿಂದ, ಅಂದರೆ ಅದು ಮುಂದೆ ಕಥೆ ಹೇಳ್ತೀನಿ ಹೆಂಗಂತ ಹೇಳಿ, ಮುಂದೆ ದೇವಾನ್ ದೇವತೆಗಳಿಗೆಲ್ಲ ಸಂತೋಷದಿಂದ ಅವರು
ತಮ್ಮ ಒಂದು ರೂಪವನ್ನು ತೋರಿಸಿದ್ದು ಹೊಚ್ಚಿಲ ಮೇಲೆ ಕುಳಿತಾಗ. ಎಲ್ಲ ದೇವತೆಗಳಿಗೂ ವರವನ್ನು ಕೊಟ್ಟಿದ್ದು ಹೊಚ್ಚಿಲ ಮೇಲೆ ಕುಳಿತಾಗ. ಅದಕ್ಕಾಗಿ ಹೊಚ್ಚಿಲಕ್ಕೆ ನರಸಿಂಹದೇವರು ಅಭಿಮಾನಿ ದೇವತೆ ಅಂತ ಹೇಳ್ತೇವೆ. ಹೊಚ್ಚಿಲನ್ನು ನಾವು ದಿನನಿತ್ಯ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಸುಪ್ರಸನ್ನರಾಗ್ತಾರೆ. ಇನ್ನು ನರಸಿಂಹ ಪುರಾಣದಲ್ಲಿ ಬರುವ ಹಾಗೆ ನರಸಿಂಹದೇವರ ಅವತಾರ ಕಥೆಯನ್ನು ಹೇಳ್ತೀನಿ. ಇದನ್ನು ತಪ್ಪದೇ ಕೇಳ್ರಿ. ನಿಮ್ಮ ಕಷ್ಟಗಳು ಬಂದಾಗೆಲ್ಲ ಈ ಕಥೆಯನ್ನು ನೀವು ಕೇಳ್ತಾ ಇದ್ದರೆ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಒಂದು ವಿಶೇಷವಾಗಿ ನಾಳೆ ಹೇಳಲಿಕ್ಕೆ ಒಂದು ಸ್ತೋತ್ರವನ್ನು ಕೂಡ ಹೇಳ್ತೀನಿ. ಹೊಚ್ಚಿಲ ಮುಂದೆ ದೀಪವನ್ನು ಹಚ್ಚಿಟ್ಟು ಸ್ತೋತ್ರವನ್ನು ಹೇಳ್ರಿ. ಮೊದಲು ಈಗ ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರರಾದಂಥ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಮುನಿಗಳು ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ದ್ವಾರಪಾಲಕರಾದಂಥ ಜಯಾ ವಿಜಯರು ಅವರನ್ನು ಒಳಗೆ ಬಿಡುವುದಿಲ್ಲ. ಇದರಿಂದ ಮುನಿಗಳಿಗೆ ಬಹಳನೇ ಸಿಟ್ಟು ಬರ್ತದೆ. ಆಗ ಅವರು ನೀವು ಭೂಮಿ ಮೇಲೆ ಜನ್ಮವನ್ನು ತಾಳ್ರಿ ಅಂಥೇಳಿ ಜಯ ವಿಜಯರಿಗೆ ಶಾಪವನ್ನು ಕೊಟ್ಬಿಡ್ತಾರೆ. ಆಗ ಅವರು ವಿಷ್ಣುವಿನ ಮೊರೆ ಹೋಗ್ತಾರೆ. ಈ ಶಾಪದಿಂದ ನಮಗೆ ಮುಕ್ತಿಯನ್ನು ಕೊಡು ಭಗವಂತ ಅಂತ ಬೇಡ್ಕೊಂಡಾಗ ಆಗ ವಿಷ್ಣು ದೇವರು ಅವರಿಗೆ ಒಂದು ಆಯ್ಕೆಯನ್ನು ಕೊಡ್ತಾನೆ. ವಿಷ್ಣು ಭಕ್ತರಾಗಿ ಭೂಲೋಕದಲ್ಲಿ 7 ಜನ್ಮವನ್ನು ಸವಿಸ್ತಿರೋ ಅಥವಾ ವಿಷ್ಣು ದ್ವೇಷಿಯಾಗಿ 3 ಜನ್ಮವನ್ನು ಭೂಮಿ ಮೇಲೆ ಪಡಿತೀರಾ? ಏನು ಮಾಡ್ತೀರಾ? 7 ಜನ್ಮವನ್ನು ಪಡೆದರೆ ವಿಷ್ಣುವಿನ ಭಕ್ತರಾಗಿ ಪಡಿಬೇಕು. 3 ಜನ್ಮ ಪಡೆಯೋದಾದರೆ ವಿಷ್ಣುವಿನ ಹರಿದ್ವೇಷಿಯಾಗಿ ಭೂಮಿಯಲ್ಲಿ ನೀವು ಇರಬೇಕಾಗ್ತದೆ. ಇದರಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಆಗ ಅವರು 7 ಜನ್ಮ ಭಗವಂತನನ್ನು ಅಂದರೆ ವೈಕುಂಠವನ್ನು ಬಿಟ್ಟು ನಮಗೆ 7 ಜನ್ಮ ಇರಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಹರಿದ್ವೇಷಿಗಳಾದರೂ ಸಹ 3 ಜನ್ಮದಲ್ಲಿ ಮತ್ತೆ ನಾವು ವೈಕುಂಠವನ್ನು ಹೊಂದುತ್ತೇವೆ ಅಂಥೇಳಿ ಹರಿದ್ವೇಷಿಯಾಗಿ ಅಂದರೆ ಹರಿಯಿಂದಲೇ ನಮಗೆ ಮರಣ ಬರಬೇಕು, ಈ ರೀತಿಯಾಗಿ ವರವನ್ನು ಪಡೆದುಕೊಂಡು 3 ಜನ್ಮವನ್ನು ಭೂಲೋಕದಲ್ಲಿ ಪಡೀತಾರೆ. ಮೊದಲೇ ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, 2ನೇ ಜನ್ಮದಲ್ಲಿ ರಾವಣ, ಕುಂಭಕರ್ಣರಾಗಿ ಮತ್ತು 3ನೇ ಜನ್ಮದಲ್ಲಿ ದಂತವಕ್ರ ಮತ್ತು ಶಿಶುಪಾಲನಾಗಿ ಜನಿಸಿ ಶ್ರೀಹರಿಯ ದ್ವೇಷಿಯಾಗಿ ಬಾಳಿ ಹರಿಯಿಂದಲೇ ಅವರ ಮರಣ ಬರ್ತದೆ. ಈ ರೀತಿಯಾಗಿ ಈಗ ಜಯ ವಿಜಯರ ಮೊದಲೇ ಜನ್ಮದಲ್ಲಿ ಅಂದರೆ ಮೊದಲೇ ಅವತಾರ, ಭೂಮಿ ಮೇಲೆ ಮೊದಲೇ ಅವತಾರ ಕಶ್ಯಪ ಮತ್ತು ದ್ವಿತೀಯ ಮಕ್ಕಳಾಗಿ ಜನಿಸಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂಥೇಳಿ ಹೆಸರನ್ನು ಪಡಿತಾರೆ. ಇವರು ಹೇಗೆ ಬೆಳೀತಾ ಹೋಗ್ತಾರೋ ಹಾಗೆ ಜಗತ್ತಿಗೆ ಕಂಟಕರಾಗಿ ಬೆಳೆದ್ಬಿಡ್ತಾರೆ. ಇದೇ ಸಮಯದಲ್ಲಿ ಭೂದೇವಿಯನ್ನು ಹಿರಣ್ಯಾಕ್ಷ ಪಾತಾಳಕ್ಕೆ ಒಯ್ದು ಮುಚ್ಚಿಟ್ಬಿಡ್ತಾನೆ. ಆಗ ಭೂದೇವಿ ನಾರಾಯಣ್ಗೆ ಮೊರೆ ಇಡ್ತಾಳೆ, ನನ್ನನ್ನು ಕಾಪಾಡು ಭಗವಂತ ಅಂಥೇಳಿ. ಯೋಗ ನಿದ್ರೆಯಲ್ಲಿದ್ದಂಥ ಶ್ರೀಮನ್ನಾರಾಯಣ ಎಚ್ಚರಗೊಂಡು ಭೂದೇವಿ ರಕ್ಷಣೆಗೆ ಧಾವಿಸ್ತಾನೆ. ವರಾಹ ರೂಪಿ ಪರಮಾತ್ಮ ಭೂದೇವಿಯನ್ನು ತನ್ನ ಕೋರೆ ದಾಡಿಯ ಮೇಲಿರಿಸಿಕೊಂಡು ನೀರಿನಿಂದ ಮೇಲಕ್ಕೆ ಎತ್ಕೊಂಡು ಬರ್ತಾನೆ. ಆಗ ವರಾಹ ಸ್ವಾಮಿ ಮತ್ತು ಹಿರಣ್ಯಾಕ್ಷನೊಂದಿಗೆ ಭೀಕರವಾಗಿ ಯುದ್ಧ ಆಗ್ತದೆ. ಅಂತ್ಯದಲ್ಲಿ ಹಿರಣ್ಯಾಕ್ಷ ಸಾಯ್ತಾನೆ. ಈ ವಾರ್ತೆಯನ್ನು ಕೇಳಿದಂಥ ಹಿರಣ್ಯಕಶಿಪುವಿಗೆ ಬಹಳನೇ ಸಿಟ್ಟು ಬಂದ್ಬಿಡ್ತದೆ. ನನ್ನ ಅಣ್ಣ ಒಂದು ಕೋರೆ ದಾಡುವಿನ ವರಾಹ ಒಂದು ಹಂದಿಯ ರೂಪದಲ್ಲಿದ್ದಂಥ ಹರಿಯಿಂದ ನನ್ನ ಅಣ್ಣ ಸತ್ತು ಹೋಗ್ಬಿಟ್ಟಲ್ಲ, ಆ ಹರಿಯನ್ನೇ ನಾನು ಕೊಲ್ಲಬೇಕು. ಅದಕ್ಕಾಗಿ ಉಗ್ರವಾದ ಒಂದು ತಪಸ್ಸನ್ನು ಮಾಡ್ತೇನೆ, ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ಹರಿಯನ್ನು ಕೊಲ್ತೇನೆ ಅಂಥೇಳಿ ತಪಸ್ಸಿಗೆ, ಉಗ್ರವಾದ ತಪಸ್ಸಿಗೆ ಹೋಗ್ತಾನೆ. ಇದೇ ಸಮಯ ಅಂಥೇಳಿ ದೇವತೆಗಳೆಲ್ಲರೂ, ಯಾಕಂದರೆ ಹಿರಣ್ಯಾಕ್ಷನಿಂದ ಅಪಾರವಾಗಿ ಅವರು ಸೋತು ಸುಣ್ಣಾಗ್ಬಿಟ್ಟಿರ್ತಾರೆ, ಬಹಳ ಕಷ್ಟವನ್ನು ಅನುಭವಿಸ್ಬಿಟ್ಟಿರ್ತಾರೆ. ಅದಕ್ಕಾಗಿ ಹೆಂಗಿದ್ರು ಈಗ ಹಿರಣ್ಯಕಶಿಪು ಉಗ್ರವಾದ ತಪಸ್ಸಿನಲ್ಲಿ ತೊಡಗಿಬಿಟ್ಟಾನೆ. ಅವನಿಗೆ ಏನೇ ಮಾಡಿದ್ರೂ ಏಳುವುದಿಲ್ಲ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ದಾನವರ ಮೇಲೆ ಯುದ್ಧವನ್ನು ಸಾರ್ಬಿಡೋಣ, ದಾನವರನ್ನು ಕೊಂದು ಬಿಡೋಣ ಅಂಥೇಳಿ ಆವಾಗ ದೇವತೆಗಳೆಲ್ಲರೂ ದಾನವರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷನ ಅರಮನೆಯನ್ನೇ ಎಲ್ಲವನ್ನ ಕೊಳ್ಳೆ ಹೊಡಿತಾರೆ. ಆಗ ಇಂದ್ರದೇವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಹಿರಣ್ಯಕಶಿಪಿನ ಹೆಂಡತಿ ಗಯಾದು ಗರ್ಭಿಣಿ ಸ್ತ್ರೀ ಇರ್ತಾಳೆ. ಆಗ ಅವ್ರಿಗೆ ಅನ್ನಿಸ್ತದ, ಈಕೆಯ ಹೊಟ್ಟೆಯಲ್ಲೂ ಒಬ್ಬ ರಾಕ್ಷಸ ಹುಟ್ಟಿದ್ರೆ ಮುಂದೆ ಅವನು ಇದೇ ರೀತಿಯಾಗಿ ಲೋಕಕಂಟಕನಾಗ್ತಾನೆ. ಅದಕ್ಕಾಗಿ ಈಗ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅವನನ್ನು ನಾವು ಸಂಹಾರ ಮಾಡಿಬಿಡಬೇಕು ಅಂಥೇಳಿ ತಮ್ಮ ವಜ್ರಾಯುಧವನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಇನ್ನೇನು ಹೊಟ್ಟೆಗೆ ಹೊಡಿಬೇಕು ಅನ್ನೋಷ್ಟೊತ್ತರಲ್ಲಿ ನಾರದರು ಅಲ್ಲಿಗೆ ಬಂದು ಕೈಯನ್ನು ಅಡ್ಡ ಹಿಡಿದು ಇಂದ್ರನಿಗೆ ಹೇಳ್ತಾರೆ, ಇಂದ್ರ, ಇಂತಹ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ. ಯಾಕಂದರೆ
ಕಯಾದುವಿನ ಗರ್ಭದಲ್ಲಿ ಬೆಳೀತಾ ಇರುವುದು ಪರಮ ಭಾಗವತೋತ್ತಮ ಶಿಶು. ಆ ಶಿಶುವನ್ನು ಕೊಂದರೆ ನಿನಗೆ ಯಾವುದೇ ಜನ್ಮದಲ್ಲೂ ಕೂಡ ಎಷ್ಟೇ ನೀವು ಪುಣ್ಯದ ಕೆಲಸವನ್ನು ಮಾಡಿದರೂ ನಿನ್ನ ಪಾಪ ನಿನ್ನನ್ನು ಬಿಡುವುದಿಲ್ಲ. ಅದಕ್ಕಾಗಿ ಆ ಶಿಶುವನ್ನು ಕೊಲ್ಲಬೇಡ ಅಂತ ಹೇಳ್ತಾರೆ. ಆಗ ಇಂದ್ರ ಸುಮ್ಮನಾಗ್ತಾನೆ. ಆಗ ನಾರದರು ಕಯಾದುವನ್ನು ಇಲ್ಲಿ ಬಿಡುವುದು ಕ್ಷೇಮವಲ್ಲ ಅಂತ ತಿಳ್ಕೊಂಡು ಕಯಾದುವನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಕೆಗೆ ಭಾಗವತ ಧರ್ಮದ ರಹಸ್ಯವನ್ನು ಉಪದೇಶ ಮಾಡ್ತಾರೆ. ಹಿಂಗೆ ಆಕೆ ಗರ್ಭಿಣಿ ಸ್ತ್ರೀ ಇರೋದ್ರಿಂದ, ಅಂದರೆ ಆಕೆ ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ಇವರು ಮಾಡಿದಂಥ ಭಾಗವತ ಧರ್ಮದ ರಹಸ್ಯ ಎಲ್ಲ ಆ ಮಗು ಕೇಳಿಸ್ಕೊಳ್ತದೆ. ಆ ಭಾಗವತದ ಈ ಧರ್ಮದ ರಹಸ್ಯಗಳೆಲ್ಲವೂ ಮಗುವಿನ ಮೇಲೆ ಪರಿಣಾಮವನ್ನು ಬೀರಿ ಅದು ಮುಂದೆ ಹರಿಯ ಭಕ್ತನಾಗಿ ಬೆಳೀತದೆ. ಅದಕ್ಕಾಗಿ ಸ್ಪಷ್ಟವಾಗಿ ನಮ್ಮ ಶಾಸ್ತ್ರಗಳು ಹೇಳ್ತದೆ, ಗರ್ಭಿಣಿ ಸ್ತ್ರೀಯರು ಯಾವಾಗಲೂ ಒಳ್ಳೆಯದನ್ನು ಕೇಳಬೇಕು. ಈ ಟಿ ವಿಯೊಳಗೆ ಸಾವು, ಕೊಲೆ, ಹೊಡೆದಾಟ, ಮೋಸ ಇದನ್ನು ತೋರಿಸ್ತಾ ಇದ್ದರೆ ಖಂಡಿತವಾಗಿಯೂ ಗರ್ಭಿಣಿ ಸ್ತ್ರೀಯರು ನೋಡ್ಲಿಕ್ಕೆ ಹೋಗಬೇಡ್ರಿ. ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಎಷ್ಟೊಂದು ಒಳ್ಳೆಯ ಸ್ತೋತ್ರಗಳು, ಒಳ್ಳೆಯ ಪುರಾಣದ ಕಥೆಗಳು ಇವುಗಳನ್ನು ಕೇಳಿದರೆ ಒಳ್ಳೆಯ ಮಕ್ಕಳು ಹುಡ್ತಾರೆ. ಮುಂದೆ ಆ ಮಕ್ಕಳಿಂದ ನಿಮ್ಮ ಬದುಕು ಉದ್ಧಾರ ಆಗ್ತದೆ ಅಂಥೇಳಿ. ಇತ್ತ ಹಿರಣ್ಯಕಶಿಪುವಿನ ಒಂದು ಉಗ್ರವಾದ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆತನಿಗೆ ಪ್ರತ್ಯಕ್ಷನಾಗಿ ಏನು ಬೇಕು ವರ ಅಂತ ಕೇಳಿದಾಗ, ಯಾರಿಂದಲೂ ನನಗೆ ಸಾವು ಬರಬಾರ್ದು, ಚಿರಂಜಿತ್ವ ಬರಬೇಕು ನನಗೆ ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅದನ್ನೊಂದು ಬಿಟ್ಟು ನೀ ಬೇರೆ ಏನು ಬೇಕಾದರೂ ವರ ಕೇಳ್ಕೊ ಅಂತಂದಾಗ ಅವನೊಂದು ವಿಚಿತ್ರವಾದ ವರವನ್ನು ಬೇಡ್ಕೋತಾನೆ. ಅದೇನೆಂದರೆ, ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂಥ ಯಾವ ಜೀವಿಯಿಂದಲೂ ಅಷ್ಟೇ ಅಲ್ಲ, ಮನೆಯ ಒಳಗೆ ಮನೆಯ ಹೊರಗೆ, ಹಗಲೂ ಅಲ್ಲ ರಾತ್ರಿ ಹೊತ್ತಿನಲ್ಲೂ ಅಲ್ಲ, ದೇವ ದಾನವ ಮಾನವರಿಂದ ನನಗೆ ಮರಣ ಬರಬಾರ್ದು. ಇದಕ್ಕೆ ಬ್ರಹ್ಮದೇವರು ಒಪ್ಪಿಗೆಯನ್ನು ಕೊಡ್ತಾರೆ. ತನ್ನ ಸೋದರನ ಸಾವಿನ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ದೇವತೆಗಳಿಗೆಲ್ಲರಿಗೂ ಹಿಂಸೆಯನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಯಜ್ಞ ಯಾಗಾದಿಗಳು ಎಲ್ಲಿ ನಡೀತಿರ್ತಾವೋ, ಯಾಕಂದರೆ ಯಜ್ಞ ಯಾಗಾದಿಗಳಿಂದಲೇ ದೇವತೆಗಳಿಗೆ ಹವಿಸ್ ಹೋಗ್ತಿರ್ತದೆ, ಶಕ್ತಿ ಬರ್ತಿರ್ತದೆ. ಅದಕ್ಕಾಗಿ ಈ ಭೂಮಿ ಮೇಲೆ ಯಜ್ಞ ಯಾಗಾದಿಗಳನ್ನೆಲ್ಲವನ್ನ ನಿಲ್ಲಿಸ್ಬಿಟ್ಟಿರ್ತಾನೆ. ಸ್ವರ್ಗಾಧಿಪ ಇಂದ್ರನನ್ನು ಆತನ ಹೆಂಡತಿಗೆ ತ್ರಾಸು ಕೊಟ್ಟಿದ್ದಕ್ಕಾಗಿ ಆತನನ್ನು ಪದಚ್ಯುತಗೊಳಿಸಿ ಸಿಕ್ಕಾಪಟ್ಟೆ ಅವನನ್ನು ಹೊಡೆದ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ದೇವತೆಗಳೆಲ್ಲರೂ ಅಸಹಾಯಕರಾಗುವಂತೆ ಮಾಡಿಬಿಟ್ಟಿರ್ತಾನೆ. ಋಷಿಗಳು, ಪಿತೃಗಳು, ಸಿದ್ಧರು, ವಿದ್ಯಾಧರರು, ನಾಗರು, ಮನುಗಳು, ಚಾರಣರು, ಯಕ್ಷರು, ಕೆಂಪುರುಷರಾದಿ ಎಲ್ಲರೂ ಅವನ ಬಾಧೆಯಿಂದ ತಪ್ಪಿಸಿಕೊಳ್ಳಿಕ್ಕಾಗಲಾದೆ ಪರಿತಪಿಸಲಿಕ್ಕೆ ಶುರು ಮಾಡ್ತಾರೆ. ಈ ಲೋಕಕ್ಕೆಲ್ಲ ನಾನೇ ಒಡೆಯ, ನಾ ಹೇಳ್ದಂತೆ ಕೇಳಬೇಕು, ಹರಿದ್ವೇಷಿಗಳಾಗಿ ನೀವು ಬದುಕಬೇಕು ಅಂಥೇಳಿ ಎಲ್ಲರಿಗೆ ಯಾರಾದರೂ ಹರಿಯ ಒಂದು ನಾಮಸ್ಮರಣೆ ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಒಳಪಡಿಸ್ತಿರ್ತಾನೆ. ಹೀಗಿರಬೇಕಾದ್ರೆ ಅವನ ಅರಮನೆಯಲ್ಲಿಯೇ ಬೆಳೆತಿದ್ದಂಥ ಬಾಲಕ ಪ್ರಹ್ಲಾದನಿಗೆ ದೈತ್ಯ ಗುರುಗಳೇನಿರ್ತಾರಲ್ಲ ಅವರ ಪುತ್ರರಾದಂಥ ಷಂಡ ಮತ್ತು ಅಮರ್ಕರನ್ನ ಮಗನಿಗೆ ಪಾಠ ಹೇಳಲಿಕ್ಕೆ ಇಟ್ಕೊಂಡಿರ್ತಾನೆ. ಅವರು ಹೇಳ್ಕೊಡ್ತಿದ್ದಂಥ ಧರ್ಮ, ಅರ್ಥ, ಕಾಮ, ಲೌಕಿಕ, ಅರ್ಥನೀತಿ ಚಾಚೂ ತಪ್ಪದಂತೆ ಗುರುಗಳಿಗೆ ಒಪ್ಪಿಸ್ತಿರ್ತಾನೆ. ಮೋಕ್ಷದ ಮಾರ್ಗದ ಬಗ್ಗೆ ಅವನದೇ ಆದ ಒಂದು ಅಭಿಪ್ರಾಯವನ್ನು ಹೊಂದಿರ್ತಾನೆ. ಅವರು ಎಷ್ಟೇ ಒಂದು ಶಿವನ ಹೆಸರು ಹೇಳಿದರೂ ಕೂಡ ಅಲ್ಲಿ ಅವನು ನಾರಾಯಣ ಹೆಸರನ್ನೇ ಹೇಳ್ತಿರ್ತಾನೆ. ಇದನ್ನು ಕೇಳಿದಂಥ ಆ ಗುರುಗಳು ಅಲ್ಲಿ ಅವನನ್ನು ಬಿಟ್ಟು ಹೊರಟು ಹೋಗ್ತಾರೆ. ಆಗ ಈ ವಿಷಯ ತಿಳಿದಂಥ ಹಿರಣ್ಯಕಶಿಪು ಮಗನನ್ನು ಯಾವ ರೀತಿ ಬೇಕೋ ಎಲ್ಲ ರೀತಿಯಲ್ಲೂ ಶಿಕ್ಷೆಯನ್ನು ಕೊಟ್ಟು ಬಿಡ್ತಾನೆ. ಆನೆಗಳಿಂದ ತುಳಿಸ್ತಾನೆ, ಸರ್ಪಗಳಿಂದ ಕಚ್ಚಿಸ್ತಾನೆ, ಬೆಟ್ಟದಿಂದ ಕೆಳಕ್ಕೆ ತಳ್ಳಿಸ್ತಾನೆ, ವಿಷವನ್ನು ಕುಡಿಸ್ತಾನೆ. ಆಗಲೂ ಸಾಯ್ದ ಮಗನನ್ನು ಕಂಡು ಅವನಿಗೆ ಬಹಳನೇ ಸಿಟ್ಟು ಬಂದುಬಿಡ್ತದೆ. ಅಣುರೇಣು ತೃಣಕಾಷ್ಟದಲ್ಲಿಯೂ ಪರಿಪೂರ್ಣ ಶ್ರೀಹರಿ ಇದ್ದಾನೆ ಅನ್ನೋದೇ ಪ್ರಹ್ಲಾದನ ಒಂದು ನುಡಿಯಾಗಿರ್ತದೆ. ಆಗ ಅವನನ್ನು ಕರ್ಕೊಂಡು ಬಂದು ಕೇಳ್ತಾನೆ, ನಿನ್ನ ಹರಿ ಸರ್ವವ್ಯಾಪಿಯಾಗಿದ್ದರೆ ಅರಮನೆಯಲ್ಲಿ ಎಲ್ಲ ಕಡೆಯೂ ಇದ್ದಾನೆ ಅಂತ ಕೇಳ್ತಾನೆ. ಆ ಮಗು ಹೇಳ್ತದೆ ಹೌದು ಅಂಥೇಳಿ. ಆಗ ಈ ಕಂಬದಲ್ಲಿ ಇದ್ದಾನೆ ಅಂತ ಕೇಳ್ತಾನೆ. ಹೌದು, ಹರಿ ಎಲ್ಲ ಕಡೆಯೂ ಇದ್ದಾನೆ ಅಂದಮೇಲೆ ಕಂಬ ಯಾಕೆ? ಕಂಬದಲ್ಲಿಯೂ ಕೂಡ ಹರಿ ಇದ್ದಾನೆ ಅಂಥೇಳಿ. ಹಾಗಾದರೆ ಈ ಗದೆಯಿಂದ ನಾನು ನಿನ್ನನ್ನು ಹೊಡೆದ್ರೆ ಈ ಕಂಬದಿಂದ ಭಗವಂತ ಬರ್ತಾನೆ ಅಂತ ಕೇಳ್ತಾನೆ. ಹೌದು ಅಂಥೇಳಿ. ಆಗ ಆ ಗದೆಯನ್ನು ತೆಗೆದುಕೊಂಡು ಮಗನಿಗೆ ಹೊಡಿಬೇಕು ಅನ್ನೋಷ್ಟರಲ್ಲಿ ಗುಡುಗಿನಂತೆ ಶಬ್ದವಾಗಿ ಭಯಂಕರ ಶಬ್ದ ಮಾಡುತ್ತಾ ನರಮೃಗವೇಷಧಾರಿ ಶ್ರೀಹರಿ ಕಂಬ ಸೀಳಿ
ಹೊರಬರುತ್ತಿದ್ದಂತೆ ಮೂರೂ ಲೋಕಗಳಲ್ಲಿಯೂ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗ್ತದೆ. ದೇವತೆಗಳೆಲ್ಲರೂ ಗಾಬರಿ ಆಗ್ತಾರೆ. ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳು ಆ ಸ್ಥಳಕ್ಕೆ ಓಡಿ ಬರ್ತಾರೆ. ರೌದ್ರರೂಪಿ ನರಸಿಂಹ ಹಿರಣ್ಯಕಶಿಪಿನ ಕರಳನ್ನು ಬಗೆದು ಆರ್ಭಟಿಸುತ್ತಿರುವುದನ್ನು ಕಂಡಂತ ಅವರಿಗೆ ಏನು ಮಾಡಬೇಕು ಅನ್ನೋದೇ ತೋಚುವುದಿಲ್ಲ. ಆಗ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲಿಗೆ ಬಂದು ಪ್ರಹ್ಲಾದ ಕ್ಷೇಮವಾಗಿದ್ದಾನೆ ಅಂಥೇಳಿ ನರಸಿಂಹದೇವರನ್ನು ಸಮಾಧಾನವನ್ನು ಮಾಡ್ತಾಳೆ. ಆಗ ನರಸಿಂಹದೇವರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಹಾಲಕ್ಷ್ಮಿ ಸಾನ್ನಿಧ್ಯದಿಂದ ನರಸಿಂಹದೇವರ ಕೋಪ ಎಲ್ಲವೂ ಇಳಿತದ. ಈ ರೀತಿಯಾಗಿ ಹಿರಣ್ಯಕಶಿಪು ಬ್ರಹ್ಮನಿಂದ, ನರನಿಂದಾಗಲಿ, ಪ್ರಾಣಿಯಿಂದಾಗಲಿ, ಹಗಲಲ್ಲಾಗಲಿ, ರಾತ್ರಿಯಲ್ಲಾಗಲಿ, ಆಗಸದಲ್ಲಾಗಲಿ, ಭೂಮಿಯಲ್ಲಾಗಲಿ, ಮನೆಯ ಒಳಗಾಗಲಿ ಮತ್ತು ಮನೆಯ ಹೊರಗಾಗಲಿ ಯಾವುದೇ ಅಸ್ತ್ರಗಳಿಂದ ನನಗೆ ಮರಣ ಸಂಭವಿಸ್ತಿರಲಿ ಅಂತ ವರವನ್ನು ಪಡೆದಿರ್ತಾನೆ. ಅದೇ ರೀತಿಯಾಗಿ ಈ ಕಡೆ ಸಿಂಹವೂ ಅಲ್ಲ, ನರನೂ ಅಲ್ಲ, ಪ್ರಾಣಿಯೂ ಅಲ್ಲದಂಥ ನರಸಿಂಹ ಅವತಾರದಲ್ಲಿ ಹಗಲನೂ ಅಲ್ಲ, ರಾತ್ರಿನೂ ಅಲ್ಲ, ಸಾಯಂಕಾಲ ಸಮಯದಲ್ಲಿ ಹೊರಗೂ ಅಲ್ಲ, ಒಳಗೂ ಅಲ್ಲ, ಹೊಚ್ಚಿಲ ಮೇಲೆ, ಭೂಮಿಯೂ ಮೇಲೆ ಅಲ್ಲ, ಆಗಸದಲ್ಲೂ ಅಲ್ಲ, ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪವನ್ನು ಇರಿಸಿಕೊಂಡು ಯಾವುದೇ ಅಸ್ತ್ರಗಳನ್ನ ಉಪಯೋಗಿಸ್ತದೆ ತನ್ನ ಚೂಪಾದ ಉಗುರಿನಿಂದ ಅವನ ಕರಳನ್ನು ಬಗೆದು ಸಂಹಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ನರಸಿಂಹನ ಅವತಾರ ಮಾಡಿದ ದಿನವೇ ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಸ್ವಾತಿ ನಕ್ಷತ್ರದಲ್ಲಿ ಸಾಯಂಕಾಲ ಸಮಯದಲ್ಲಿ ಭಗವಂತ ಅವತರಿಸಿದ ದಿನವನ್ನು ನರಸಿಂಹ ಜಯಂತಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ನಾಳೆಯ ದಿವಸ ನರಸಿಂಹ ಜಯಂತಿ ಪ್ರಯುಕ್ತ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ನೀವು ದೀಪವನ್ನು ಸಾಯಂಕಾಲ ಸಮಯದಲ್ಲಿ ತಪ್ಪದೇ ಹಚ್ಚಿ 3 ಸಲ ಆ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ನಾಳೆಯ ದಿವಸ. ಇನ್ನು ನರಸಿಂಹದೇವರ ಫೋಟೋ ಇದ್ದರೆ, ಮೂರ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ ಅಂತಲೇ ಹೇಳ್ತೀನಿ. ಯಾವ ರೀತಿಯಾಗಿ ಶಂಖ, ಚಕ್ರ, ಪದ್ಮ ಮತ್ತು ಈ ರೀತಿಯಾಗಿ ವಿಷ್ಣುವಿನ ಹೃದಯ ರಂಗೋಲಿ, ನಿಮಗೆ ಯಾವ ರೀತಿ ರಂಗೋಲಿಗಳು ಬರ್ತವೋ ಆ ರೀತಿ ರಂಗೋಲಿಗಳನ್ನು ಹಾಕಿ ಅಲ್ಲಿ ಲಕ್ಷ್ಮೀ ಸಹಿತ ನರಸಿಂಹದೇವರವನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಇನ್ನು ಕೆಲವ್ರ ಮನೆಯಲ್ಲಿ ನರಸಿಂಹ ಕಂಬ ಅಂಥೇಳಿ ಒಂದು ಕಂಬವನ್ನೇ ಬಿಟ್ಬಿಟ್ಟಿರ್ತಾರೆ. ಅಲ್ಲಿ ನರಸಿಂಹದೇವರನ್ನು ಆಹ್ವಾನ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಅದೆಲ್ಲ ಇರಿಸಿ ಪೂಜೆಯನ್ನು ಮಾಡ್ತಾರೆ. ಅಡುಗೆಯನ್ನು ನೈವೇದ್ಯ ಮಾಡ್ತಾರೆ, ಆರತಿಯನ್ನು ಮಾಡ್ತಾರೆ. ಇನ್ನು ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ದ್ವಾದಶ ನಾಮ ಸ್ತೋತ್ರದ ಈ ದ್ವಾದಶ ಅಂತಂದರೆ 12 ನಾಮಗಳು ಅಂತ ಹೇಳ್ತೀವಿ. ಬಹಳನೇ ಶ್ರೇಷ್ಠ ಅಂಥೇಳಿ ಈ 12 ನಾಮಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಸಾಯಂಕಾಲ ಸಮಯದಲ್ಲಿ ನೀವು ಸ್ತೋತ್ರವನ್ನು ದೇವರ ಮನೆಯಲ್ಲಿ ಕೂತು ಹೇಳ್ಬೋದು. ಹೊಚ್ಚಲ ಮುಂದೆ ಕೂತು ಹೇಳಬೇಕು ಅಂತ ಏನೂ ಇಲ್ಲ. ಅಲ್ಲಿ ದೀಪವನ್ನು ಹಚ್ಚಿ ದೇವರ ಮುಂದೆ ಬಂದು ದೇವರ ಮನೆಯಲ್ಲಿ ಕುಳಿತು ಹೇಳ್ಬೋದು ಅಥವಾ ಹಾಲ್ನಲ್ಲಿ ಕೂತು ಹೇಳ್ಬೋದು. ಈ ಸ್ತೋತ್ರಕ್ಕೆ ಒಂದು ಸಂಕಲ್ಪ ಇರುತ್ತೆ. ಅಸ್ಯ ಶ್ರೀ ಲಕ್ಷ್ಮೀ ನರಸಿಂಹ ದ್ವಾದಶ ನಾಮ ಸ್ತೋತ್ರ ಮಹಾಂತಸ್ಯ ವೇದವ್ಯಾಸ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಲಕ್ಷ್ಮೀ ಸಹಿತ ನರಸಿಂಹೋ ದೇವತಾ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸಾದ ಸಿದ್ಧಾರ್ಥೆ ದ್ವಾದಶ ನಾಮ ಮಂತ್ರ ಜಪೇ ವಿನಿಯೋಗ ಇದು ಸಂಕಲ್ಪ ಇರ್ತದೆ. ಈ ವಿಡಿಯೋ ಕೆಳಗೆ ಸ್ತೋತ್ರವನ್ನು ಹಾಕಿರ್ತೇನೆ, ಸ್ತೋತ್ರವನ್ನು ನೋಡ್ರಿ. ಜೊತೆಗೆ ಕೆಳಗೆ ಸ್ತೋತ್ರದ ಫಲಶ್ರುತಿ ಕೂಡ ಇರ್ತದೆ, ಅದನ್ನು ಕೂಡ ನೀವು ಹೇಳಬೇಕಾಗ್ತದೆ. ಇದು ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿದಂಥ ಒಂದು ಸ್ತೋತ್ರ ಅಂತಲೇ ಹೇಳ್ತೀವಿ. ಈ ಸ್ತೋತ್ರ 3 ಸಾರಿ ನಾಳೆ ಸಾಯಂಕಾಲ ಪಾರಾಯಣ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.